ನಮಸ್ತೆ. ನಾನಿವತ್ತು ಸ್ಟ್ರೀಟ್ ಫುಡ್ಡಲ್ಲಿ ಒಂದಾಗಿರುವಂಥ ಪಾವ್ ಬಜ್ಜಿ ಮಾಡ್ತಾ ಇದ್ದೀನಿ. ಅದಂತೂ ಸಖತ್ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಾವು ರೋಡ್ ಸೈಡ್ ಹೋಗ್ಬೇಕಾದ್ರೆ ನೋಡ್ಕೊಂಡು ತಿನ್ಕೊಂಡು ಹೋಗ್ತೀವಲ್ಲ, ಅದೇ ಪಾವ್ ಬಜ್ಜಿನ ನಾವು ಮನೆಯಲ್ಲಿ ಟೇಸ್ಟಿಯಾಗಿ ಸಖತ್ತಾಗಿ ಸೂಪರಾಗಿ ಮಾಡ್ಕೋಬೋದು. ಕಡಿಮೆ ಸಮಯದಲ್ಲಿ ಸಂಜೆ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೊಟ್ಟರೆ ಅವರು ಪಾಪ ತುಂಬ ಖುಷಿ ಪಡ್ತಾರೆ. ಎಲ್ಲರೂ ತಿನ್ಬೋದು. ನಾವು ಈ ಗ್ರೇವಿನ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೋಬೋದು. ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ನೀಟಾಗಿ ತೊಳೆದು ಶುಚಿಯಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರು ಮೊದಲನೇ ಬಾರಿಗೆ ನನ್ನ ಈ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟು ಪ್ರೋತ್ಸಾಹ ಸಹಕಾರ ಇದ್ದರೆ ಹೀಗೆ ನಾನು ಒಳ್ಳೊಳ್ಳೆ ಡಿಶ್ಗಳನ್ನ ಮಾಡ್ಬೋದು. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಬೇಗ ಆಗಿಬಿಡುತ್ತೆ. ನಾನಿಲ್ಲೊಂದು ಕುಕ್ಕರ್ಗೆ ಒಂದು 2 ತೊಳೆದಿರುವಂಥ ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ 2 ಕ್ಯಾರೆಟು ಮತ್ತು ಸ್ವಲ್ಪ ಬೀನ್ಸು. ಇದನ್ನು ಒಂದು 3 ವಿಜಿಲ್ ಹಾಕ್ಸ್ಕೋಬೇಕಾಗುತ್ತೆ. ನೀವು ಇದರಲ್ಲಿ ಕಾಲಿಫ್ಲವರ್ನು ಬೇಕಾದರೆ ಹಾಕ್ಕೋಬೋದು, ಅದು ಆಪ್ಷನಲ್ಲು. ನಾನು ಇದು 3ನ ಮಾತ್ರ ತೊಗೊಂಡು 2 ವಿಜಿಲ್ ಹಾಕ್ಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬಾಣಲಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಣ್ಣೆ ಮತ್ತು ಒಂದು 2 ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಅದಾದಮೇಲೆ 2 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಅದರಲ್ಲಿ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿನ ಗೋಲ್ಡನ್ ಕಲರ್ ಬರೋ ತನಕ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನಂತರ ಸಣ್ಣಗೆ ಕಟ್ ಮಾಡಿ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ, ಸಣ್ಣಗೆ ಕಟ್ ಮಾಡಿ ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ನೀವು ಬೇಯಿಸಕ್ಕೆ ಬೇಕಾದರೂ ಹಾಕ್ಕೊಬೋದು. ನಾನಿಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ. ಹಾಕ್ಬಿಟ್ಟು ಆಗಲೇ ಬೇಯಿಸಿ ಇಟ್ಕೊಂಡಿದ್ನೆಲ್ಲ ಪೊಟ್ಯಾಟೊ ಮತ್ತು ಕ್ಯಾರೆಟು ಬಟಾಣಿ ಇದನ್ನೆಲ್ಲ ಈ ಒಗ್ಗರಣೆಲಿ ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಫುಲ್ ಸ್ಮ್ಯಾಶ್ ಮಾಡಬೇಕು. ಅದು ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಿ ಟೊಮೆಟೊ ಎಲ್ಲ ಬೆಂದಿರುತ್ತೆ. ಅದ್ರ ಜೊತೆ ಇದನ್ನ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದನ್ನ ಸ್ವಲ್ಪ ಸೈಡಿಗೆ ತಳ್ಳಿ ಮಧ್ಯದಲ್ಲಿ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಖಾರಕ್ಕೆ ಖಾರದ ಪುಡಿ 2 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಅರಿಶಿನ, ಅರ್ಧ ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ. ಇದಾದಮೇಲೆ ಮೇಯ್ನ್ ಪಾವ್ ಬಜ್ಜಿ ಮಸಾಲ, ನಾನಿಲ್ಲಿ ಎವರೆಸ್ಟ್ ಪಾವ್ ಬಜ್ಜಿ ಮಸಾಲ ತೊಗೊಂಡಿದ್ದೀನಿ. ಅದೆಲ್ಲ ಶಾಪಲ್ಲೂ ಸಿಗುತ್ತೆ. ಇದನ್ನೆಲ್ಲ ಹಾಕಿ ನಾವು ಈ ತರಕಾರಿ ಸ್ಮ್ಯಾಶ್ ಮಾಡಿರ್ತೀವಲ್ಲ ಆ ಗ್ರೇವಿ ಒಳಗಡೆ ಚೆನ್ನಾಗಿ ತಿರುಗಿಸ್ಬೇಕು. ಮತ್ತು ನಾನು ತರಕಾರಿ ಬೇಯಿಸೋಕ್ಕೆ ನೀರು ತೊಗೊಂಡಿದ್ನಲ್ಲ ಆ ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದೇ ನೀರನ್ನೇ, ಬೇರೆ ನೀರನ್ನ ಹಾಕ್ತಾ ಇಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾವು ತರಕಾರಿ ಬೇಯಿಸಿದ ನೀರನ್ನ ಹಾಕ್ಕೊಳೋದ್ರಿಂದ ಗ್ರೇವಿ ಟೇಸ್ಟ್ ಆಗಿರುತ್ತೆ. ಚೆನ್ನಾಗಿ ಬಾಡಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ, ಬೇಗ ಆಗ್ಬಿಡುತ್ತೆ ಇದು. ಹಾಗೆ ಇಲ್ಲೊಂದು ತವಾ ತೊಗೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ತೊಗೊಂಡು ನಾನು ಚೂರು ಖಾರದ ಪುಡಿ ತೊಗೊಂಡು ನಾನು ಆಗಲೇ ಮಾಡಿಟ್ಟ ಗ್ರೇವಿನ 1 ಸ್ಪೂನ್ ಗ್ರೇವಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಬನ್ಗೆ, ಇಲ್ಲಿ ಪಾವ್ ಬನ್ ಅಂತ ಕೇಳಿದ್ರೆ ಬೇಕ್ರಿಲಿ ಎಲ್ಲ ಕಡೆ ಸಿಗುತ್ತೆ. ಎಲ್ಲ ಕಾಂಡಿಮೆಂಟ್ಸ್ ಬೇಕ್ರಿಲಿ ಸಿಗುತ್ತೆ. ಇದನ್ನು ಬಿಸಿಯಾಗಿರೋ ತವಾ ಮೇಲೆ ಬೆಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಹಿಂದೆ ಮುಂದೆ ಸ್ವಲ್ಪ ತುಪ್ಪ ಹಾಕಿದ್ಮೇಲೆ ಬೆಣ್ಣೆ ಹಾಕಿದ್ಮೇಲೆ ನಾವು ಇದನ್ನು ಆ ಕಡೆ ಈ ಕಡೆ ತಿರುಗಿಸಿ 2 ಮಿನಿಟ್ಸ್ ಈ ಥರ ಮಾಡಿದ್ರೆ ಪಾವ್ ಬಜ್ಜಿ ರೆಡಿ ಆಗುತ್ತೆ. ಇದು ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಈ ಗ್ರೇವಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಬೇರೆ ಕಡೆ ತಿಂದಿದ್ದೀನಿ, ಬಟ್ ಅಷ್ಟು ಟೇಸ್ಟಿಯಾಗಿರಲಿಲ್ಲ. ನಾನು ಮಾಡಿದಂತೂ ಸಿಕ್ಕಾಪಟ್ಟೆ ಟೇಸ್ಟಾಗಿತ್ತು. ನೀವು ಇದೇ ರೀತಿ ಫಾಲೋ ಮಾಡಿ, ಇದೇ ಥರ ಮಾಡ್ಕೊಳ್ಳಿ. ವಿಡಿಯೋ ಹೇಗಿದೆಯೋ ಅದೇ ಥರ